ಯಾಕೆ ಅಳ್ತಾ ಇದೀಯಾ? ಮಾವ, ನೀವು ಅಮ್ಮನ್ನ ಮದುವೆ ಮಾಡ್ಕೊಂಡಿದ್ದೀರಾ? ಅದ್ರ ಬಗ್ಗೆ ನಾನು ಖಂಡಿತ ಜಗಳ ಆಡಲ್ಲ ಮಾವ. ನಾನು ನೋಡಕ್ಕೆ ಚೆನ್ನಾಗಿಲ್ಲ ಅಂತ ತಾನೇ ನೀವೆರಡನೇ ಮದುವೆ ಮಾಡ್ಕೊಂಡಿತ್ತು. ನೀವು ಆಸೆ ಪಟ್ಟಂಗೆ ಅವಳು ತುಂಬಾ ಚೆನ್ನಾಗವಳೆ ಮಾವ. ಮುನಿಯಮ್ಮ, ನಾನೀಗೆಂಥ ಇಕ್ಕಟ್ಟಿನ ಪರಿಸ್ಥಿತಿಲಿ ಇದ್ದೀನಿ ಅನ್ನೋದು ನಿನಗೆ ಗೊತ್ತಿಲ್ಲ. ನಿನಗೆ ಕೈ ತುಂಬ ದುಡ್ಡು ಕೊಡ್ತೀನಿ. ನಿಮ್ಮ ಊರಿಗೆ ಹೊಟ್ಟೋಗ್ತೀಯಾ? ಯಾವಾಗ್ಲೂ ಅಳ್ತಾ ಇದ್ದ ನಮ್ಮಪ್ಪ ಈಗ ಸಂತೋಷವಾಗಿರೋದು ನನ್ನ ಮದುವೆ ಆಯ್ತು ಅಂತಾನೆ. ಈಗ ನಾನು ಗಂಡನ್ ಬಿಟ್ಟು ಹೋದ್ರೆ ಅವ್ರ ಪ್ರಾಣನೇ ಬಿಟ್ಬಿಡ್ತಾರೆ ಮಾವ. ಸರಿ, ನಿಮ್ಮ ಮನೆಗೆ ಬೇಡ, ನಮ್ಮ ಮನೆಗೆ ಹೊಟ್ಟೋಗು. ಮಾವಯ್ಯ ಹೇಗೆ ಅಂತ ನಿಮಗೆ ಗೊತ್ತಲ್ಲ. ನಾನು ಊರಿಗೆ ಹೊರಟೋದ್ರೆ ಅವ್ರು ಸುಮ್ಮನೆ ಇರ್ತಾರ? ಮಚ್ಚಿಟ್ಕೊಂಡು ಬಂದು ನಿಮ್ಗೇನಾದ್ರೂ ಮಾಡ್ಬಿಡ್ತಾರೆ ಮಾವ. ಅಯ್ಯೋ ಅಯ್ಯೋ, ಈಗೇನ್ ಮಾಡ್ಲಿ? ಮಾವ, ನೀವೇನು ಯೋಚನೆ ಮಾಡಬೇಡಿ. ಹೇಗೂ ಈ ಮನೆಗೊಂದು ಕೆಲಸದವ್ಳು ಬೇಕಲ್ಲ, ಆ ಜಾಗದಲ್ಲಿ ನಾನೇ ಇದ್ಬಿಡ್ತೀನಿ. ಏನೋ ಸಾರಿಸಿ ಕುಡಿಸಿ ಕಸ ಬಾಚ್ತೀನಿ. ನಾನು ಅಲ್ಲಿದ್ರೂ ನಿಮಗಿದೇ ಕೆಲಸನ ಮಾಡ್ತಿದ್ದೆ. ಅದೇ ಕೆಲಸನ ಇಲ್ಲೇ ಮಾಡಿಬಿಡ್ತೀನಿ. ಒಂದು ತನ ಹಾಕಿದ್ರೆ ಸಾಕು, ದೂರದಿಂದಾನೆ ನಿಮ್ಮನ್ನು ನೋಡಿ ಸಂತೋಷವಾಗಿರ್ತೀನಿ. ದೇವರಾಣಗೂ ನೀವೇ ನನ್ನ ಗಂಡ ಅಂತ ನಾನು ಯಾರಿಗೂ ಹೇಳಲ್ಲ ಮಾವ. ಸರಿ ಸರಿ, ತಲೆ ದಿಂಬಿಟ್ಕೊ ಮಲ್ಕೋ. ದಿಂಬ್ಯಾಕೆ? ನಾನು ಯಾವಾಗ್ಲೂ ಕೈತಾನೆ ಇಟ್ಕೊಂಡು ಮಲ್ಕೊಳ್ಳೋದು ಮಾವ. ಕುಡೀರಿ ಮಾವ.